ದೇಶದಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅನ್ನುವಂತ ಒಂದು ಸಂಸತ್ತಿನಲ್ಲಿ ಮಂಡನೆ ಆಗಿರತಕ್ಕಂತ ಒಂದು ವಿಧೇಯಕ ನಿನ್ನೆ ವಿಫಲಗೊಂಡಿರುವಂತದ್ದು. ಹೀಗಾಗಿ ಮುಳುಗಡೆ ನಗರಿ ಬಾಗಲಕೋಟೆಯಲ್ಲಿ ಬಿಜೆಪಿಯಿಂದ ಈಗಾಗಲೇ ಪ್ರತಿಭಟನೆ ಆರಂಭವಾಗಿರುವಂತದ್ದು ನಾವು ದೃಶ್ಯದಲ್ಲೂ ಕೂಡ ನೋಡಬಹುದು. ಏನಂತಂದ್ರೆ ಬೆಳಗಿನಿಂದಲೇ ಏನಂತಂದ್ರೆ ಮಹಿಳೆಯರು ಏನೊಂದು ಧಿಕ್ಕಾರವನ್ನು ಕೂಗುವುದರ ಮೂಲಕ, ಯಾಕಂದ್ರೆ ಪ್ರಮುಖವಾಗಿ ಏನು ಮಹಿಳೆಯರಿಗೆ ಒಂದು ಹೆಚ್ಚಿನ ಸ್ಥಾನಮಾನ ಸಿಗಬೇಕು ಅನ್ನೋ ಕಾರಣದಿಂದ ವಿಧೇಯಕವನ್ನ ಬಿಜೆಪಿ ಪಕ್ಷ ಏನೋ ಒಂದು ಮಂಡನೆ ಮಾಡಲಿಕ್ಕೆ ಮುಂದಾಗಿತ್ತು. ಅದಕ್ಕೆ ಏನಂತ ಸಂಪೂರ್ಣವಾದಂತ ಬೆಂಬಲ ಸಿಕ್ಕಿರಲಿಲ್ಲ. ಹೀಗಾಗಿ ಏನಂತಂದ್ರೆ ಇವತ್ತಿನ ದಿವಸ ಮುಳುಗಡೆ ನಗರಿ ಬಿಜೆಪಿಯಲ್ಲಿ ಏನಂತಂದ್ರೆ ಇವತ್ತಿನ ದಿವಸ ಮಹಿಳೆಯರು ಬಿಜೆಪಿಯಿಂದ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಮೇಡಮ್, ಇವತ್ತಿನ ದಿವಸ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅನ್ನೋ ಕಾರಣದಿಂದ ವಿಧೇಯಕವನ್ನು ಮಂಡನೆ ಮಾಡಿರುವಂತದ್ದು ಮೋದಿ ಅವರು ಎಲ್ಲೊಂದು ಕಡೆ ವಿಫಲತೆ ಆಗಿರುವಂತದ್ದು. ಏನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನಮಗ ಈಗ ಮಹಿಳಾ ಮೀಸಲಾತಿ 33% ನಮ್ಮ ಮೋದಿಜಿಯವ್ರು ಕೊಡ್ಬೇಕಂತ ನಿರ್ಧಾರ ಮಾಡಿದ್ರು. ಅಧಿವೇಶನದಾಗ ಈ ಕಾಂಗ್ರೆಸ್ ಸರ್ಕಾರ ಅದನ್ನ ತಡೆ ಹಿಡಿದೈತಿ. ಇದು ನಮ್ಮ ಭಾರತ ದೇಶದಾಗ ನಮ್ಮ ಮಹಿಳೆಯರಿಗೆ ಸೋಲು, ಮೋದಿಜಿಯವ್ರಿಗೆ ಅಷ್ಟೇ ಸೋಲಾಗಿಲ್ಲ, ನಮ್ಮ ಭಾರತ ದೇಶದಾಗ ನಮ್ಮ ಮಹಿಳೆಯರಿಗೆ ಸೋಲು. ಅವರು ಯಾವುದೇ ನಾವು ಒಂದು ಹಕ್ಕನ್ನು ಮಂಡನೆ ಮಾಡ್ಬೇಕಾರೆ ಎಲ್ಲದಕ್ಕೂ ವಿರೋಧ ಮಾಡ್ಯಾರ್ರಿ. ಅವ್ರು ತ್ರಿವಳಿ ತಲಾಕ್ ಆಗಿರ್ಬೋದು, 370 ಆಗಿರ್ಬೋದು, ಆಮೇಲೆ ಅಯೋಧ್ಯ ಶ್ರೀರಾಮ ಮಂದಿರ ಆಗ್ಬೋದು, ಆಮೇಲೆ ಇವೆಲ್ಲ ಸಾಕಷ್ಟು ಯೋಜನೆಗಳು ಅವರು ಮಂಡಿಸ್ಬೇಕಂತ ಅಂದಾಗೂ ಅವ್ರು ವಿರೋಧ ಮಾಡ್ಯಾರ. ಅವ್ರು ಮಾಡಿದಕ್ಕೂ ನಾವು ಯಾವುದಕ್ಕೂ ಹೆದರಲ್ಲ. ಮುಂದೊಂದು ದಿನಕ್ಕೆ ನಮ್ಮ ಮೋದಿಜಿಯವರು ಇದು 33% ಮಹಿಳೆಯರಿಗೆ ಮೀಸಲಾತಿ ತರ್ತಾರ. ಇದಕ್ಕೆ ನಾವು ಕೂಡ ಅವ್ರು ತರೋದಕ್ಕೆ ನಾವು ಕಾಯ್ತೇವಿ. ಆದರೆ ಇದು ಮಾತ್ರ ಮುಂದೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯಾಗಿ ನಮ್ಮ ಮಹಿಳೆಯರ ಪರವಾಗಿ ನಾವು ಕೊಡ್ತೇವೆ. ಯಾಕಂದ್ರೆ ಮುಂದೆ ಬರುವುದು ಅವ್ರಿಗೆ ತಕ್ಕ ಪಾಠ ನಾವು ಭಾರತ ದೇಶದಲ್ಲಿರುವಂಥ ಮಹಿಳೆಯರು ಕೊಡ್ತೇವೆ ಅನ್ನೋಕೆ ನಮ್ಗೆ ವಿಶ್ವಾಸ. ವಿಧೇಯಕದಿಂದ ಬಹಳಷ್ಟು ಮಹಿಳೆಯರು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ರು. ಎಲ್ಲೊಂದು ಕಡೆ ಹೆಚ್ಚಿನ ಸ್ಥಾನ ಸಿಗುತ್ತೆ, ನೀವು ಅದು ಸಿಗದೇ ಇರುವಂತದ್ದು ಏನು ಹೇಳ್ತೀರಿ? ಮತ್ತು ಅದ್ರ ಜೊತೆಗೆ ಪ್ರತಿಭಟನೆ ಕೂಡ ಮುಂದಾಗಿದೆ. ಎಲ್ಲೋ ಒಂದು ಕಡೆ ಅವರು ಇಂಥ ಫ್ರೀ ಭಾಗಿಗಳು ಕೊಟ್ಟಿದ್ರು. ಆದರೆ ನಮ್ಮ ಮೋದಿಜಿಯವರು ಒಂದು ದೊಡ್ಡ ಹಕ್ಕನ್ನು ನಮಗೆ ಕೊಡಾಕತ್ತಿದ್ರು. ಅದನ್ನು 4 ಗೋಡೆ ಮಧ್ಯೆ ಇದ್ದೀವಿ ನಾವೆಲ್ಲ. ಒಂದು ಅಧಿವೇಶನದ ಅಂತಂದ್ರೆ ಲೋಕಸಭಾ ಒಂದು ವಿಧಾನಸೌಧದಾಗ ಕುಂತು ನಾವು ಮಹಿಳೆಯರ ಪರವಾಗಿ, ಮಹಿಳೆಯರ ಕಷ್ಟ ಸುಖಗಳ ಪರವಾಗಿ ಮಹಿಳೆಯರ ಗರ್ಜಿಸ್ಲಿ ಅಂತೇಳಿ ಅವ್ರದ್ದೊಂದು ಆಶಯ ಇತ್ತು. ಅದಕ್ಕೆ ಇವ್ರು ವಿರೋಧ ಮಾಡ್ಯಾರ. ಆದ್ರೆ ಅದನ್ನ ಅವರು ಮೋದಿಜಿಯವ್ರು ಬಿಡುವುದಿಲ್ಲ. ಇದನ್ನ ತರ್ತಾರ ಅನ್ನೋ ಆತ್ಮವಿಶ್ವಾಸ ನಮಗೈತ್ರಿ. ಮೇಡಮ್, ತಾವೇನು ಹೇಳ್ತಾರೆ ಇವತ್ತಿನ ದಿವಸ ವಿಧೇಯಕ ಮಂಡನೆ ಫೇಲ್ ಆಗಿರುವಂಥದ್ದು? ಇದರಿಂದ ನನಗೆ ತುಂಬ ದುಃಖ ಆಗಿದೆ. ನನಗಷ್ಟೇ ಇಲ್ಲ, ನಮ್ಮ ಭಾರತದ ಎಲ್ಲ ಹೆಣ್ಮಕ್ಳಿಗೆ ದುಃಖ ಆಗಿದೆ. ಯಾಕಂದರೆ ನಮ್ಮ ಮಹಿಳಾ ಹಕ್ಕು 33% ಬರ್ತದ ಅಂಥೇಳಿ ಇಷ್ಟು ದಶಕಗಳಿಂದ ನಾವು ಈ ಮಂಡನೆಗೋಸ್ಕರ ಕಾಯ್ತಾ ಇದ್ವಿ. ಆದರೆ ಒಂದು ಇಂಟರ್ನ್ಯಾಷನಲ್ ರಾಷ್ಟ್ರೀಯ ಪಕ್ಷದ ಅಧಿನಾಯಕಿಯಾಗಿ ಸೋನಿಯಾ ಗಾಂಧಿ ಒಂದು ಹೆಣ್ಮಗಳಾಗಿ ಹೆಣ್ಮಕ್ಳಿಗೆ ತುಂಬ ಅನ್ಯಾಯ ಮಾಡಿದ್ದಾರೆ. ಇದರಿಂದ ಏನು ಮನೆತನದ ಹೆಣ್ಮಕ್ಳು ಅಷ್ಟೇ ಅವರು ಬೆಳೆದು ಬಿಟ್ಟಿದ್ದಾರೆ, ಅವ್ರಿಗಿಂತ ಬೇರೆ ಹೆಚ್ಚು ಬೆಳಿಬಾರ್ದು ಅಂತ ಹೇಳಿ ಮಾಡಿದ್ರಿಂದ ಇದರಿಂದ ನಮ್ಮಂಥ ಸಣ್ಣ ಪ್ರಮಾಣದ ಹಳ್ಳಿಗಳಲ್ಲಿ ಸಾಕಷ್ಟು ಜನ ವರ್ಕ್ ಮಾಡಿ ಗ್ರಾಮ ಪಂಚಾಯತಿ ಮೀಸಲಾದ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಡ್ಪಿ ಹಿಡ್ಕೊಂಡು GP to MP ವರೆಗೂ ಏನು ಮೋದಿಜಿಯವರ ಸ್ವಪ್ನ ಇತ್ತು ಅದನ್ನು ಈ ಅಧಿನಾಯಕಿಯಾಗಿ ಪ್ರಿಯಾಂಕಾ ವಾದ್ರಾ ಅವರು ಮತ್ತು ಸೋನಿಯಾ ಗಾಂಧಿ ಅವರೇ ಹೆಣ್ಮಕ್ಳ ಪರ ಹಕ್ಕುಗಳನ್ನು ಕಿತ್ಕೊಂಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ದೊಡ್ಡ ಮನೆತನದವರು ಇದ್ದಾರೆ ಅಂತ ಹೇಳಿಕೊಂಡು ಅವ್ರಿಗೆ ಸಪೋರ್ಟ್ ಇತ್ತು. ಆದರೆ ಚಿಕ್ಕ ಮನೆತನಗಳಲ್ಲಿ ಹೊರಗಡೆ ಬರೋದಂಥ ಪರಿಸ್ಥಿತಿಗಳಲ್ಲಿ ಹಳ್ಳಿಗಳಲ್ಲಿ ಮೋದಿಜಿಯವರು ಅದು ಬರಲಿ ಅಂತೇಳಿ ನಮಗೆ ಮಾಡಿದರು. ಇದನ್ನು ಅವರು ಇವತ್ತಿನ ಡೇಟಿಗೆ ಅವರು ಹಿನ್ನಡೆ ಮಾಡಿರ್ಬೋದು. ಆದರೆ ಮುಂದೆ ದಿನಮಾನಗಳಲ್ಲಿ ನಮ್ಮ ಮೋದಿಜಿಯವರ ನಮ್ಮ BJP ಪಕ್ಷದ ಬಗ್ಗೆ ನಮಗೆ ಅಭಿಮಾನ ಇದೆ, ವಿಶ್ವಾಸ ಇದೆ. ಈ ಮಂಡನೆಯನ್ನು ತಂದನೇ ತರ್ತಾರೆ ಅಂಥೇಳಿ. ಮತ್ತು ಇವತ್ತಿನ ದಿನ ಏನಾಗಿದೆ, ನಾವೆಲ್ಲ ಮಹಿಳೆಯರು ಇದಕ್ಕೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಇಂಡಿ ಏನು DMK ಮೈತ್ರಿಕೂಟಗಳು ಆ ಎಲ್ಲ ಪಕ್ಷಗಳಿಗೆ ನಾವು ಧಿಕ್ಕಾರ ಹಾಕ್ತೀವಿ. ಮುಂದೆ ನಮಗೆ ನ್ಯಾಯ ಸಿಗುತ್ತದೆ ಅಂತ ನಮಗೆ ವಿಶ್ವಾಸ ಇದೆ. ಮೇಡಮ್, ತಾವೇನು ಹೇಳ್ತಾರೆ ಇವತ್ತಿನ ದಿವಸ ಮಹಿಳೆಯರಿಗೆ ಎಲ್ಲೋ ಒಂದು ಕಡೆ ಅನ್ಯಾಯ ಆಗಿರುವಂತ? ನಾನು ಇದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತೇನೆ. ಇದು ಕುಲಗೆಟ್ಟ ಸರ್ಕಾರ, ನೀಚ ಸರ್ಕಾರ. ಯಾಕಂದ್ರೆ ಇದು ನಮಗ ವಿರೋಧ ಮಾಡ್ತಿಲ್ಲ. ಅವ್ರು ತಮ್ಮಲ್ಲೇ ಏನೋ ಒಂದು ಹೆಣ್ಮಕ್ಳಿಗೆ ಬಿಟ್ಟು ಕೊಡೋದಕ್ಕತ್ಲ. ಈಗ BJP ಆಗ್ಲಿ ಅದು ಇದು ಯಾವುದು ಪಾರ್ಟಿ ಸಂಬಂಧಿಸಿದಲ್ಲ. ಭಾರತದ ಅರ್ಧದಷ್ಟು ಸಂಖ್ಯೆ ಹೆಣ್ಮಕ್ಳದೈತಿ. ಹೆಣ್ಮಕ್ಳ ಕನಸನ್ನ ನುಚ್ಚು ನೂರು ಮಾಡ್ಯಾರ. ಅವ್ರಿಗೇನೈತಿ, ಹೆಣ್ಮಕ್ಳು ಬಂದ್ರೆ ನಾವೆಲ್ಲಿ ಹೋಗುನು ಅನ್ನುವ ಒಂದು ಲೋಭಿತನ ಐತಿ. ಆ ದುರಾಶೆಯಿಂದ, ಆ ದುರಾಭಿಮಾನದಿಂದ ಹೆಣ್ಮಕ್ಳೆಲ್ಲ ಮುಂದೆ ಬಂದ್ರೆ ನಮ್ದೇನಾಗತ್ತ ಅಂತ ವಿಚಾರ ಮಾಡಿ. ಯಾಕಂದ್ರೆ ಅವ್ರ ಮನೆಯಲ್ಲಿ ಅವ್ರ ಅಕ್ಕಂಗಿ ಯಾರದಾರ, ಅವ್ರ ಮುಂದೆ ಬಂದ್ರೆ ಇನ್ನು ಅವ್ರ ಏನಾರ MP ಆಗಿದ್ದಾರೋ ಏನಾರ ಆಗಿದ್ದಾರ ಅಂತೇಳಿ ಆ ಭಯ ಅವ್ರಿಗೆಲ್ಲ ಹುಟ್ಟಿರ್ಬೇಕಂತ ನನಗ ಅನಿಸ್ತೈತಿ. ಯಾಕಂದ್ರೆ ಪ್ರತಿಭಟನೆ ಇವತ್ತು ಮಾಡ್ತಾ ಇದ್ರಿ, ಇದು ಪ್ರತಿಭಟನೆ ಮುಂದುವರಿತತೆ ಹೆಂಗಂತ? ಇದು ಖಂಡಿತವಾಗ್ಲೂ ಮುಂದುವರಿತೈತಿ.
ಮುಂದುವರಿತೈತಿ. ಯಾಕಂದ್ರೆ ಇದು ಹೆಣ್ಮಕ್ಳಿಗೆ ಒಂದು ಆಸೆ ಹುಟ್ಟಿತೆ. ಎಲ್ಲೋ ಒಂದು ಬರೀ ಇಲ್ಲಿ ಬಂದು ಸ್ಟ್ರೈಕ್ ಮಾಡೋದು, ಜೈಕಾರ ಹಾಕೋದು, ಹಿಂಗೆ ಇಷ್ಟ ಮಾಡ್ತಾರ ಅಂತ ಎಲ್ಲರೂ ಆಡ್ಕೋತಿದ್ರು. ಅಂಥದ್ರಲ್ಲಿ ನಾವು ಪಾರ್ಟಿಗೆ ಬರ್ತಿದ್ವಿ. ಬಂದಾಗ ಕೂಡ ಈಗ ಒಂದು ನಮ್ಮ ಮೋದಿಜಿಯವರು ಕನಸು ಕಾಣ್ರಿ, ನಾವು ಆ ಕನಸನ್ನ ಸಕ್ಸಸ್ ಮಾಡ್ತೀವಿ ಅಂತ ಹೇಳಿದ್ರು. ನಾವು ವಿಧಾನಸಭೆ ಲೋಕಸಭೆಗೆ ನಾವೆಲ್ಲರೂ ಹೋಗ್ತೀವಿ. ನಾವು ಮಾಡಿದ್ದಕ್ಕೂ ಒಂದು ಸ್ವಾರ್ಥ ಅದು. ನಾವು ಮನೆಗಳನ್ನ ಬಿಟ್ಟು ನಾವು ರಾಜಕೀಯ ವ್ಯವಸ್ಥೆ ಬಂದಾಗ ನಮ್ಗೆ ಇಲ್ಲಿ ಒಂದು ಸಪೋರ್ಟ್ ಐತಿ, ನಮ್ಗೆ ಧೈರ್ಯ ಅದಾರ, ನಮ್ಮ ಬೆನ್ನೆಲುಬಾಗಿ ಮೋದಿಜಿ ಅವ್ರು ನಿಂತಾರ ಅಂತಿತ್ತು. ಯಾಕಂದ್ರೆ 96ರಿಂದ ಇದು ಚಾಲು ಐತಿ, ನಿಮಗೂ ಗೊತ್ತೈತಿ. 20 ವರ್ಷ ಫ್ರೀಸ್ ಆಯ್ತು ಇದು. ಆದ್ರೂ ಕೂಡ ಯಾರು ಅದ್ರ ಮ್ಯಾಗಿನ ಧೂಳು ಯಾರು ತೆಗಿಲಿಲ್ಲ. ಇವತ್ತು ಮೋದಿಜಿ ಅವ್ರು ಬಂದ ಮೇಲೆ ಇಲ್ಲ, ಹೆಣ್ಮಕ್ಳು ಗಂಡ್ ಮಕ್ಳು ಬೇರೆ ಬೇರೆ ಅಲ್ಲ, ಇಬ್ರು ಒಂದೇ. ಇಬ್ರು ಈ ವ್ಯವಸ್ಥೆಯಲ್ಲಿ ಇಬ್ರು ಕೂಡಿ ದುಡಿದ್ರೆ ಆರ್ಥಿಕ ವ್ಯವಸ್ಥೆ ಅಭಿವೃದ್ಧಿ ಆಗ್ತೈತಿ. ಒಂದು ಜಗತ್ತಿನ ಸ್ಥಿತಿ ಅಷ್ಟಲ್ಲ, ನಮ್ಮ ದೇಶದ ಅಷ್ಟಲ್ಲ, ಜಗತ್ತಿನ ಸ್ಥಿತಿನ ಬದಲಾವಣೆ ಆಗ್ತೈತಿ ಅಂತೇಳಿ ಎಲ್ಲಿ ಮಾಡಿರ್ಲಿಲ್ಲ. ಆದ್ರೆ ನಮ್ಮ ಭಾರತದಲ್ಲಿ ಇದನ್ನ ಮಾಡಕತ್ತಿದ್ರು. ಇದು ಅವರಿಗೆ ಸಹಿ ಸಾಕಾಗ್ಲಿಲ್ಲ. ವಿರೋಧ ಪಕ್ಷದಿಂದ ನಾನು ವಿರೋಧ ಮಾಡ್ಲಿ ಬೇಡ ಅಂತ ಹೇಳಿ ಬೇರೆ ವಿಷಯಕ್ಕೆ ವಿರೋಧ ಮಾಡ್ಲಿ, ಆದ್ರೆ ಇದು ಒಬ್ಬರಿಗೆ ಇಬ್ಬರಿಗೆ ಸಂಬಂಧಿಸಿದಲ್ಲ, ಇದು ಮಹಿಳೆಯರಿಗೆ ಸಂಬಂಧಿಸಿದ ವಿಷಯ. ಹಾಗಾದ್ರೆ ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇರೋದು ಮಹಿಳೆಯರು, ಇಲ್ಲಿನ ಇರೋದು ಮಹಿಳೆಯರು. ಟೋಟಲಿ ಅವರು ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ. ಅವರಲ್ಲಿ ಹೇಳ್ಕೋದೇ ಇರಬಹುದು ಪಕ್ಷಗೋಸ್ಕರವಾಗಿ, ಆದ್ರೆ ಅಲ್ಲಿ ಮಹಿಳೆಯರಿಗೆ ನೋವಾಗೈತಿ ಇವತ್ತು. ಇದಿಷ್ಟು ಇಲ್ಲಿರ್ತಕ್ಕಂಥ ಮಹಿಳೆಯರ ಮಾತಾಗಿರುವಂಥದ್ದು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಇಡೀ ಮಹಿಳಾ ಕುಲಕ್ಕೆ ಇವತ್ತಿನ ದಿವಸ ಅನ್ಯಾಯ ಆಗಿದೆ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ಇದರ ವಿರುದ್ಧ ಪ್ರತಿಭಟನೆಯನ್ನು ನಾವು ಮುಂದುವರಿಸ್ತೇವೆ ಅನ್ನುವಂಥ ಮಾತನ್ನು ಅವರು ಹೇಳಿರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗೋಲ್ ಜೊತೆ ಮಲ್ಲಿಕಾರ್ಜುನ ಏಷ್ಯನ್ ನ್ಯೂಸ್ಗಾಗಿ. ಕಾಂಗ್ರೆಸ್ ಸರ್ಕಾರ ನಿನ್ನೆ ನಮ್ಮ ಲೋಕಸಭೆ ಒಳಗೆ ಒಂದು ನಮ್ಮ ಮೋದಿಜಿಯವರು ಒಂದು 33% ರಿಸರ್ವೇಷನ್ ಅಂದ್ರೆ ಹೆಣ್ಣು ಮಕ್ಕಳ ಕೈ ಮೇಲೆ ಹತ್ತಬೇಕಂತ ಒಂದು ಅವರು ನಿಂತಿದ್ರು. ಅದನ್ನು ವಿರೋಧವಾಗಿ ಇವರು ನಮ್ಮ ಕೈ ಕೆಳಗಿಳಿಸುವಂತ ಕೆಲಸಗಳನ್ನು ಇವರು ಕಾಂಗ್ರೆಸ್ ಸರ್ಕಾರ ಮಾಡ್ಯಾರ. ಯಾಕ್ರಿ, ನಾವೇನು ಹೆಣ್ಮಕ್ಳಂದ್ರೆ ಸ್ವಲ್ಪ ಕಡಿಮೆ ಇದೀವ? ಓಟ್ ಹಾಕಕ್ಕಷ್ಟ ನಿಮಗೆ ಹೆಣ್ಮಕ್ಳು ಬೇಕಾ? ನಾವು ಗಂಡು ಮಕ್ಕಳಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹೆಣ್ಮಕ್ಳದೀವಿ. ಆದ್ರೆ ನಮ್ಮನ್ನ ಹೆಣ್ಮಕ್ಳು ನೀವು ಎದಕ್ಕೆ ಬಳಸ್ಕೋತೀರಿ? ಓಟ್ ಹಾಕಕ್ಕೆ ಅಧಿಕಾರವನ್ನು ಕಿತ್ಕೊಳ್ಳಕ್ಕೆ ನೀವು ಪ್ರಯತ್ನ ಮಾಡ್ತೀರಿ. ಯಾಕೆ ಹೆಣ್ಮಕ್ಳ ಸಮಸ್ಯೆಗಳಿಲ್ಲ? ನಾವು ಸಮಸ್ಯೆಗಳನ್ನು ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಅವ್ನು ಎತ್ತಿ ಅವ್ನ ಪ್ರತಿಭಟನೆ ನಾವು ಕೂಗಿ ಹೇಳ್ಬಾರ್ದ ನಾವೆಲ್ಲ? ಅಂದ್ರೆ ನೀವು ಹೇಳ್ದಂಗ ನಾವು ಕೇಳ್ಕೊತವಾಗ ಎಲ್ಲಿವರೆಗೆ ಇದು? 12ನೇ ಶತಮಾನದಲ್ಲಿ ಬಸವಣ್ಣನವರು ಸಮಾನತೆ ಹಕ್ಕನ್ನು ತಂದುಕೊಟ್ರು. ಇಬ್ಬರು ಮಹಿಳೆಯರು ಅನುಭವ ಮಂಟಪದಲ್ಲಿ ಬಸವಣ್ಣ ಅಕ್ಕಮಹಾದೇವಿ ಅಂತ ಸಮಾನತೆ ಹಕ್ಕು ತಂದುಕೊಟ್ರು. ನೀವು ಪಾರ್ಲಿಮೆಂಟ್ ಅಲ್ಲಿ ನಮ್ಗೆ ಯಾಕೆ ಅವಕಾಶ ಕೊಡಂಗಿಲ್ಲ? ಯಾಕೆ ನಾವೇನ್ ಅಂತ ತಪ್ಪು ಮಾಡಿದ್ದೀವಿ? ನಿಮಗೆ ನಾವು ನಿಮ್ಮಲ್ಲಿ ನಾವು ಪಾರ್ಟಿ ಭೇದ ಅಲ್ಲ, ಹೆಣ್ಮಕ್ಳಿಗೆ ಅವಕಾಶ ಕೊಡಂತ ಕೇಳಿ. ಯಾಕೆ ಹೆಣ್ಮಕ್ಳು ಎದರಲ್ಲಿ ಕಡಿಮೆ ಇಲ್ಲ. ಇವತ್ತು ಆಟೋ ರಿಕ್ಷಾ ಹಿಡಿದು ವಿಮಾನ ಅಂತರಿಕ್ಷ ಮಟ್ಟದಲ್ಲಿ ಹೊರುವಂತ ಶಕ್ತಿ ಹೆಣ್ಮಕ್ಳಿಗೆ ಐತಿ. ನೀವು ಅವಕಾಶ ಕೊಟ್ಟು ನೋಡ್ರಿ, ನಿಮ್ಮನ್ನಂತೂ ಮೀರಿಸುವಂತ ಶಕ್ತಿ ನಮ್ಮಲ್ಲಿ ಐತಿ. ನಾವು ಎಲ್ಲ ಸಮಸ್ಯೆಗಳನ್ನೆಲ್ಲ ಆರ್ಥಿಕ ಸಮೃದ್ಧಿಯನ್ನು ಸುಮಾರು ನಾವು ಆರ್ಥಿಕವಾಗಿ ಎಷ್ಟು ಬಲಪಡಿಸ್ತೀವಿ ಅಂತ ಹೇಳಿ. ಯಾಕೆ ಹೆಣ್ಮಕ್ಳು ಅಂದ್ರೆ ಕೇವಲ ಮಹಿಳೆಯಲ್ಲಿ ಅಡಿಗೆ ಮನೆಗೆ ಮಾತ್ರ ಸೀಮಿತ ಅಂತ ತಿಳ್ಕೊಂಡಿರಿ ನೀವು. ನಾವು ಹೆಣ್ಮಕ್ಳು ಎದಕ್ಕೂ ಸೀಮಿತ ಅಲ್ಲ. ಆಟೋದಿಂದ ಹಿಡಿದು ಅಂತರಿಕ್ಷರೊಳಗೂ ನಾವು ಹೋರಾಟ ಮಾಡಲು ನಾವು ಅಷ್ಟು ಒಂದು ಬಲವಾದ ಶಕ್ತಿ ಐತಿ. ಅಂತ ಒಂದು ಶಕ್ತಿಯನ್ನು ನೀವು ಅರ್ಥ ಮಾಡ್ಕೊಳ್ವಲ್ರಿ. ನಮ್ಮ ಆ ಶಕ್ತಿಯನ್ನು ನಮ್ಮ ಮೋದಿಜಿಯವರು ಅರ್ಥ ಮಾಡ್ಕೊಂಡಿದ್ರು. ಅದು ನಮ್ಮ ಹೆಣ್ಮಕ್ಳಿಗೆ ಬಲಪಡಿಸಲು ಒಂದು ಶಕ್ತಿಯಾಗಿ ನಿಂತಿದ್ದು. ಅಂತವ್ರ ಕೈಯನ್ನು ನೀವು ಕೆಳಗಿಳಿಸಕ್ಕೆ ಪ್ರಯತ್ನ ಮಾಡ್ತೀರಿ. ಈಗ ಇಳಿಸಿರ್ಬಹುದು ನೀವು, ಈಗ ನಾವು ಸೋತಿರ್ಬಹುದು. ಒಂದಿಲ್ದ ಒಂದು ದಿನ ಎಷ್ಟೋ ವರ್ಷದಿಂದ ನಾವು ಹೋರಾಟ ಮಾಡಕತ್ತೀವಿ, ಇನ್ನೂ ಹೋರಾಟ ಮಾಡ್ತೀವಿ. ಈ ಅಧಿಕಾರವನ್ನು ನಾವು ಪಡ್ತೀವಿ, ಇದನ್ನ ನಾವು ಪಡ್ಕೊಳ್ತೀವಿ ಅಂತ ಹೇಳಿ ನಾನು ಹೇಳಲು ಇಷ್ಟಪಡ್ತೀನಿ. ಮಹಿಳೆಯರ ಹಕ್ಕು ಕಿತ್ತುಕೊಂಡ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳೆಯರ ಶಾಪ ತೊಟ್ಟುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ತಟ್ಟಲೇಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳಾ ಮೀಸಲಾತಿ ಕಿತ್ತುಕೊಂಡ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳಾ ಮೀಸಲಾತಿ ಕಿತ್ತುಕೊಂಡ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ನೀಚ ಕಾಂಗ್ರೆಸ್ ಸರ್ಕಾರಕ್ಕೆ ತಟ್ಟಲೇಬೇಕು ಹೆಣ್ಣು ಮಕ್ಕಳ ಶಾಪ ತಟ್ಟಲೇಬೇಕು ಹೆಣ್ಣು ಮಕ್ಕಳ ಶಾಪ ತಟ್ಟಲೇಬೇಕು. ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ರಾಹುಲ್ ಗಾಂಧಿ ಬ್ಯಾನ್ ರಾಹುಲ್ ಗಾಂಧಿ ಬ್ಯಾನ್ पीछे चलो राहुल गांधी पीछे चलो राहुल गांधी पीछे चलो धिक्कार है राहुल गांधी में धिक्कार है राहुल गांधी में धिक्कार लक्ष्मी अंबेडकर के धिक्कार सोनिया गांधी के धिक्कार लक्ष्मी अंबेडकर के धिक्कार. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.